23ನೇ ತಾರೀಕು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ ಉದಯವಾಗಿ 19 ವರ್ಷಗಳನ್ನ ಕಾಣ್ತಾ ಇರುವಂತಹ ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದ ಇಡೀ ಜನತೆಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ಜನರಿಗೆ ನಾನು ಮೊದಲನೇದಾಗಿ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನಿಜಕ್ಕೂ ನಮ್ಮ ಜನಪ್ರತಿನಿಧಿಗಳು ಈ ಒಂದು ದಿನವನ್ನ ಹಬ್ಬವಾಗಿ ಮಾಡಬೇಕಾಗಿತ್ತು. ಯಾರಿಗೂ ಆ ರೀತಿಯ ಉದ್ದೇಶ ಇಲ್ಲದೆ ಇರೋದ್ರಿಂದ ನಿಜಕ್ಕೂ ದುರ್ದೈವ. ಆದ್ರೆ ಇದೇ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರವನ್ನ ಜಿಲ್ಲೆಯಾಗಿ ಮಾರ್ಪಡಿಸಿದ ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಕುಮಾರಣ್ಣನವರಿಗೆ ಹಾಗೂ ಅಂದಿನ ಉಪಮುಖ್ಯಮಂತ್ರಿಗಳು ಹಾಗೂ ಜಿಲ್ಲೆಯನ್ನಾಗಿ ಮಾಡೋದಕ್ಕೆ ಹಣಕಾಸನ್ನ ಬಿಡುಗಡೆ ಮಾಡಿದ ನನ್ನ ಧೀಮಂತ ನಾಯಕ ಯಡಿಯೂರಪ್ಪಾಜಿ ಅವರಿಗೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪರವಾಗಿ ನಾನು ಹೃತ್ಪೂರ್ವಕದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಇರೋವರೆಗೂ ಈ ಇಬ್ಬರು ನಾಯಕರ ಹೆಸರುಗಳು ಯಾವುದೇ ಕಾರಣ ಇರ್ಬೋದು, ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಈ ಇಬ್ಬರು ನಾಯಕರ ಹೆಸರುಗಳು ಇಡೀ ಜಿಲ್ಲೆಯ ಜನಗಳ ಮನಸ್ಸಿನಲ್ಲಿ ಅಜರಾಮಜರವಾಗಿರುತ್ತೆ ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಜಿಲ್ಲೆಯ 19ನೇ ವರ್ಷಕ್ಕೆ ಕಾಲಿಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇವತ್ತು ಸಹ ಏನು ಕುಡಿಯುವ ನೀರಿಗೆ ಹಾಹಾಕಾರ, ರೈತರಿಗೆ ಒಳ್ಳೆಯ ನೀರಿಗೆ ಹಾಹಾಕಾರ, ಒಳ್ಳೆಯ ಸರ್ಕಾರಿ ಶಾಲೆಗಳು ಇಲ್ದಿರುವಂತಹ ಸಂದರ್ಭ, ಒಳ್ಳೆಯ ಸರ್ಕಾರಿ ಆಸ್ಪತ್ರೆಗಳಿಲ್ದಿರುವಂತಹ ಸಂದರ್ಭ, ರಸ್ತೆಗಳು ಮೀಟರ್ಗಳ ಗಟ್ಟಲೆ ಹಳ್ಳ ಬಿದ್ದಿರುವಂತಹ ಸಂದರ್ಭ ನಿಜಕ್ಕೂ ದುರ್ದೈವ. ಇನ್ನಾದರೂ ನನ್ನ ಜನಪ್ರತಿನಿಧಿಗಳು ಎಚ್ಚೆತ್ಕೊಬೇಕು, ಚಿಕ್ಕಬಳ್ಳಾಪುರವನ್ನ ಅಭಿವೃದ್ಧಿಗೆ ಪೂರಕವಾಗಿ ತಗೊಂಡೋಗ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಂತಾ ಇದ್ದೀನಿ. ಜಿಲ್ಲೆಯಾಗಿ 19 ವರ್ಷ ಆಗಿದೆ. ಜಿಲ್ಲೆಗೆ ಮೇರು ನಟನ ಹುಟ್ಟಿದ ಹಬ್ಬದ ದಿವಸ ಇವತ್ತು ಕಾಕತಾಳೀಯನೋ ದೇವರ ಆಶೀರ್ವಾದನೋ, ಅವರ ಒಂದು ಹುಟ್ಟಿದ ಹಬ್ಬದ ದಿವಸ ನಾವು ಸಹ ಜನಸೇವೆ ಅವ್ರು ಮಾಡೋ ಅಷ್ಟರಲ್ಲಿ ಆ ಅಂಗುಷ್ಟದಷ್ಟು ಅಷ್ಟಾದ್ರೂ ಮಾಡೋ ಅಷ್ಟು ನಮಗೆ ಅವಕಾಶ ಸಿಕ್ತಲ್ಲ, ಅದಕ್ಕೆ ದೇವರಿಗೆ ನಾವು ಕೃತಜ್ಞತೆಗಳನ್ನ ತಲಿಸ್ತೀವಿ. ಚಿಕ್ಕ ಹುಡುಗನಾಗಿಂದನೂ ಸಹ ಚಿರಂಜೀವಿ ಅವರನ್ನ ನೋಡ್ಕೊಂಡು ಬೆಳೆದಂತಹ ಜನ ನಾವೆಲ್ಲ. ಅವರ ಸ್ಟೈಲ್ ಮಾತ್ರ ಅಲ್ಲ, ಅವರ ಆಕ್ಟಿಂಗ್ ಮಾತ್ರ ಅಲ್ಲ, ಜನಸೇವೆ ಕೂಡ ನಮಗೆ ಪ್ರೇರಣೆ. ಅಂತಹ ಆದರ್ಶ ವ್ಯಕ್ತಿಗಳು ಇತಿಹಾಸದ ಪುಟಗಳಲ್ಲಿ ಬಂಗಾರದ ಅಕ್ಷರಗಳಿಂದ ಬರೆಸ್ಕೊಳೋ ಅಂತಹ ವ್ಯಕ್ತಿತ್ವಗಳು ನನ್ನ ಭಾರತದ ನನ್ನಂತ ಎಷ್ಟೋ ಜನಗಳಿಗೆ ಆದರ್ಶಪ್ರಾಯ. ಚಿರಂಜೀವಿ ಅವರಿಗೆ ನಾನು ಈ ಮುಖಾಂತರ ಮತ್ತೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಅವರಿಗೆ ಇನ್ನೂ 100 ಕಾಲ ಅವರು ಆರೋಗ್ಯವಾಗಿರ್ಬೇಕು. ಅವರು ಇಡೀ ನಮ್ಮ ಭಾರತ ದೇಶವನ್ನ ಇದೇ ರೀತಿ ಪ್ರೇರಣೆ ಮಾಡ್ತಾ ಇರಬೇಕು. ಎಷ್ಟೋ ಜನ ನಮ್ಮಂತ ಯುವಕರಿಗೆ ಅವರು ಆದರ್ಶಪ್ರಾಯರಾಗಿ ನಿಲ್ಲಬೇಕು ಅಂತ ಈ ಮುಖಾಂತರ ದೇವರಲ್ಲಿ ಸಹ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸರ್, ನಾಳೆ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ಬಿಟ್ಟು 19 ನಾನು ಯಾವತ್ತೂ ನಾನು ಅನ್ಕೊಂಡಿಲ್ಲ ಬಿಜೆಪಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಇದ್ದೀನಿ. ಯಾರ್ ಕರೀಲಿ ಯಾರ್ ಕರೆದಿರ ಹೋಗ್ಲಿ, ಬಿಜೆಪಿ ಪಕ್ಷದ ಕೆಲಸವನ್ನ ನನ್ನ ಮನೆ ಕೆಲಸ ಅಂತ ಅನ್ಕೊಂಡ್ ಮಾಡ್ತೀನಿ. ವೈಯಕ್ತಿಕ ಕೆಲಸಗಳ ಒತ್ತಡದಿಂದ ನಾನು ಆ ಕಾರ್ಯಕ್ರಮಕ್ಕೆ ಹೋಗಕ್ಕಾಗಿಲ್ಲ ಅಷ್ಟೇ. ಒಂದು ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಬೇಕಾದ್ರೆ, ಬಿಜೆಪಿ ಪಕ್ಷ ಕೆಲಸ ಮಾಡ್ಬೇಕಾದ್ರೆ ನನ್ನನ್ನು ಯಾರು ಕರಿಬೇಕು ಅಂತ ಏನಿಲ್ಲ. ಕರೀಲಿ ಕರೀದಿರ ಹೋಗ್ಲಿ, ನನಗೆ ಯಾವಾಗ ಅವಕಾಶ ಸಿಗುತ್ತೋ ಒಬ್ಬ ಸಾಮಾನ್ಯ ಕಾರ್ಯಕರ್ತನ, ನಾನೇನಾದ್ರೂ ಆಫೀಸ್ ಬೇರರ್ ಆಗಿದ್ರೆ ಹೋಗ್ಲೇಬೇಕಿತ್ತು, ಆ ಥರದ್ದೆಲ್ಲ ಒಂದಿರೋದು. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಆಗಿರೋದ್ರಿಂದ ನಿನಗೆ ಸದ್ಯಕ್ಕೇನು ಯಾವುದು ಅಧಿಕಾರ ಬೇಡಪ್ಪ ಬಿಜೆಪಿನಲ್ಲಿ ಅಂತ ದೊಡ್ಡವರೆಲ್ಲ ಡಿಸೈಡ್ ಮಾಡಿರೋದ್ರಿಂದ ಒಂದಷ್ಟು ಈ ರೀತಿಯ ಜನಸೇವೆ ಮಾಡ್ಕೊಂಡು ಮುಂದುವರಿತಾ ಇದ್ದೀನಿ. ಯಾವಾಗ ಅವಕಾಶ ಸಿಗುತ್ತೋ ಆವಾಗ ನಾನೂ ಸಹ ಹೋಗಿ ನಾಗೇಂದ್ರರವರ ವಿರುದ್ಧ, ಕಾಂಗ್ರೆಸ್ ಪಕ್ಷದ ಈ ನಡೆಯ ವಿರುದ್ಧ ಹೋರಾಟವನ್ನ ಮಾಡಿ. ಸರ್, ಈಗ ಇತ್ತೀಚಿನ